IVM. There's a quick survey to fill out on ivmpodcast.com/survey. It lets us know a little bit more about who's listening to us. And you know what? We're going to do a few prizes. So, we'll do a random drawing of maybe 10 people and we'll send you all some swag. Remember, that's ivmpodcast.com/survey where you can fill out the survey. ನಮಸ್ತೆ ಹಾಗೂ ಸ್ವಾಗತ ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ಗೆ. ನಾನು ಸ್ಫೂರ್ತಿ ತೇಜ್. ಇದು ನಿಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವರ ಸೂಪರ್ ಸಿಂಪಲ್ ಹ್ಯಾಬಿಟ್ ಬೆಳೆಸುವಂಥ ಒಂದು ಬೈಟ್ ಸೈಜ್ ಪಾಡ್ಕಾಸ್ಟ್. ನೆನಪಿರಲಿ, ಗುಡ್ ಹ್ಯಾಬಿಟ್ಸಿಂದ ಒಂದು ಗ್ರೇಟ್ ಲೈಫ್ ಇರುತ್ತೆ. ಸೊ ಇವತ್ತಿನ ನಮ್ಮ ಫನ್ ಫ್ಯಾಕ್ಟ್ ಇರೋದು ಟೀ ಮತ್ತು ಕಾಫಿ ಬಗ್ಗೆ. ಮೊದಲ ಕಾಫಿ ಮಗ್ ಸಿಕ್ಕಿದ್ದು ನಿಯಂದರ್ಥಾಲ್ನ ಒಂದು ಗುಹೆಗಳಲ್ಲಿ. ಆದರೆ ಇವಾಗಿನ ಥರ ಫ್ಯಾನ್ಸಿ ಐಟಮ್ಸ್ ಇರಲಿಲ್ಲ. ಈ ಕಾಫಿ ಮಗ್ನ ಮೂಳೆಗಳಿಂದ ಮಾಡ್ತಾಯಿದ್ರು. ನೀವು ನೋಡಿರಬಹುದು ಅಥವಾ ಕೇಳಿರಬಹುದು, ಮುಂಚೆ ಈ ಹ್ಯೂಮನ್ ಸ್ಕಲ್ ತಲೆ ಬುರುಡೆಗಳಲ್ಲಿ ಸಹ ನೀರನ್ನು ಕುಡಿತಾಯಿದ್ರು. ನಂತರ ಸಿವಿಲೈಸೇಷನ್ ಶುರುವಾಯಿತು. ಚೈನಾದಲ್ಲಿ ಪೋರ್ಸೆಲಿನ್ ಮಗ್ನ ಉಪಯೋಗಿಸೋದಕ್ಕೆ ಶುರು ಮಾಡ್ತಾರೆ. ಬಹಳಷ್ಟು ದೇಶಗಳಲ್ಲಿ ಮಣ್ಣಿನ ಮಡಕೆಗಳನ್ನು ಕೂಡ ಅವರು ಉಪಯೋಗಿಸ್ತಾರೆ. ನಂತರ ಮೆಟಲ್ಗಳ ಬಳಕೆ ಶುರುವಾಗುತ್ತೆ. ಯಾವುದೇ ವಸ್ತುವಿನಲ್ಲಿ ಮಾಡಿದರೂ ಸಹ ಕಾಫಿ ಮತ್ತು ಈ ಟೀ ಕಪ್ಸ್ಗಳ ಆಕಾರ ಮತ್ತು ಕ್ವಾಂಟಿಟಿ ಒಂದೇ ಥರ ಇರುತ್ತೆ. ಇದು ಹ್ಯೂಮನ್ ಬಿಹೇವಿಯರ್ನ ಸೂಚಿಸುತ್ತೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಈ ಆಧುನಿಕ ಕಾಫಿ ಮಗ್ಗಳು ಅಥವಾ ಟೀ ಮಗ್ ಅಂತ ನಾವೇನು ಕರಿತೀವಿ, ಕಾಫಿ ಮತ್ತು ಟೀನ ಬಿಸಿ ಬಿಸಿ ಆಗಿಡೋದಕ್ಕೆ ಬೇರೆ ಬೇರೆ ಆಕಾರಗಳಲ್ಲಿ ಅವೈಲೇಬಲ್ ಇದೆ. ಈ ಕಾಫಿ ಮಗ್ ಅನ್ನೋದು ನಾವು ನಾರ್ಮಲ್ ಆಗಿ ಯೂಸ್ ಮಾಡುವಂತಹ ಟೀ ಕಪ್ಸ್ಗಳಿಗಿಂತ 2 ಪಟ್ಟು ದೊಡ್ಡದಾಗಿರುತ್ತೆ. ಆಸ್ಟಿನ್ ಡಾಕ್ಟರ್ ಅವರು ಮುಂಚೆ ಪ್ರತಿದಿನ ಬೆಳಗ್ಗೆ ಒಂದು ಕಾಫಿ ಮಗ್ನಲ್ಲಿ ಟೀ ಕುಡಿತಾಯಿದ್ರು. ಅದು ದೊಡ್ಡ ಕಾಫಿ ಮಗ್ನಲ್ಲಿ ಟೀ ಕುಡಿತಾಯಿದ್ರು. ಎದ್ದ ತಕ್ಷಣ ಒಂದು ಕಪ್ ಆಫ್ ಬಿಸಿ ಬಿಸಿ ಚಾಯ್ ಕುಡಿತಾಯಿದ್ರೆ ಆಹಾ, ಅದೊಂಥರ ಬೇರೆ ಲೆವೆಲ್ ಆಫ್ ಹ್ಯಾಪಿನೆಸ್. ಆಸ್ಟಿನ್ ಡಾಕ್ಟರ್ ಅವರು ಅವರ ಮುಂಚಿನ ಈ ಹಾರಿಬಲ್ ಚಾಯ್ ಅಭ್ಯಾಸದ ಬಗ್ಗೆ ಹಿಂದಿನ ಎಪಿಸೋಡಲ್ಲಿ ನಾವು ಮಾತಾಡ್ತಾ ಇದ್ವಿ. ಆದರೆ ಈ ಎಪಿಸೋಡ್ ಮಾಡೋದಕ್ಕೆ ಕಾರಣ ಏನು ಅಂದರೆ, ಆಸ್ಟಿನ್ ಡಾಕ್ಟರ್ ಅವರಿಗೆ ಬಹಳಷ್ಟು ಜನ ಕೇಳುವಂಥ ಒಂದು ಪ್ರಶ್ನೆ ಅಂದರೆ, ಈ ಟೀ ಅಡಿಕ್ಷನಿಂದ ಹೊರಗೆ ಬರೋದು ಹೇಗೆ ಅಂತ. ಬರೀ ಶುಗರ್ ಅಡಿಕ್ಷನ್ ಮಾತ್ರ ಅಲ್ಲ, ಇವಾಗ ಟೀ ಅಡಿಕ್ಷನ್ ಕೂಡ ಒಂದು ದೊಡ್ಡ ಕನ್ಸರ್ನ್ ಆಗಿದೆ ಜನಕ್ಕೆ. ಎಷ್ಟೋ ಜನಕ್ಕೆ ಚಾಯ್ ಕುಡಿದೇ ಇದ್ದರೆ ಅವರ ದಿನಾನೇ ಪ್ರಾರಂಭ ಆಗೋದಿಲ್ಲ. ಯುದ್ಧಕ್ಕೆ ಪ್ರಿಪೇರ್ ಆಗೋ ರೀತಿಯಲ್ಲಿ ಪ್ರತಿದಿನಾನ ಫೇಸ್ ಮಾಡೋಕ್ಕೆ ಒಂದು ಪ್ರಿಪರೇಷನ್ ಅಂದರೆ ಬಿಸಿ ಬಿಸಿ ಕಪ್ ಆಫ್ ಚಾಯ್. ಆಸ್ಟಿನ್ ಡಾಕ್ಟರ್ ಅವರು ಈ ಚಾಯ್ ವಿಷಯನ ತುಂಬ ಚೆನ್ನಾಗಿ ಆ್ಯನಲೈಸ್ ಮಾಡ್ತಾರೆ. ಯಾಕಂದರೆ ಒಂದು ಪಾಯಿಂಟ್ ಆಫ್ ಲೈಫಲ್ಲಿ ಅವರು ಕೂಡ ಇದೇ ಸ್ಟೇಜಲ್ಲಿದ್ದರು. ಈ ಟೀ ಅಥವಾ ಕಾಫಿ ಅಟ್ಯಾಚ್ಮೆಂಟ್ ಯಾವಾಗ ಕಷ್ಟ ಆಗಬಹುದು ಅಂದರೆ, ಒಂದು, ನೀವು ಶುಗರ್ ಅಡಿಕ್ಷನ್ನ ಕಂಪ್ಲೀಟಾಗಿ ನಿಲ್ಲಿಸಬೇಕು ಅಂದಾಗ ತುಂಬ ಜನಕ್ಕೆ ಈ ಶುಗರ್ಲೆಸ್ ಟೀ ಅಥವಾ ಕಾಫಿ ಕುಡಿಯೋದು ತುಂಬ ಕಷ್ಟ ಅಂತ ಅನಿಸುತ್ತೆ. ಯಾಕೆ ಅಷ್ಟೊಂದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀವಿ ಅಂದರೆ, ಆಸ್ಟಿನ್ ಡಾಕ್ಟರ್ ಅವರು ಅವರ ಕ್ಲೈಂಟ್ಸ್ಗಳಿಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಸಜೆಸ್ಟ್ ಮಾಡಿದಾಗ ಕೆಲವರು ಹೇಳಿದೇನು ಅಂದರೆ, ತಿಂಡಿ ತಿಂದೇ ಇದ್ರೂ ಓಕೆ, ಆದರೆ ಟೀ ಕುಡಿದೇ ಇರೋದು ಸಾಧ್ಯನೇ ಇಲ್ಲ ಅಂತ. ಸೊ ಅದೇ ರೀತಿ ನೋ ಶುಗರ್ ಚಾಲೆಂಜ್ನ ತಗೊಳ್ಬೇಕು ಅಂತ ಇರೋರು, ಅಯ್ಯೋ ಟೀ ಅಥವಾ ಕಾಫಿನ ಸಕ್ಕರೆ ಇಲ್ಲದೆ ಹೇಗೆ ಕುಡಿಲಿ ಅಂತ ಹಿಂದೆ ಉಳಿತಾರೆ. ಆದರೆ ನಿಮಗೆ ಈ ಟೀ ಅಡಿಕ್ಷನ್ ಕಡಿಮೆ ಮಾಡಲೇಬೇಕು ಅಥವಾ ನಿಲ್ಲಿಸಬೇಕು ಅಂತ ಇದ್ದರೆ, ಇವತ್ತಿನ ನಿಮ್ಮ ಸೂಪರ್ ಸಿಂಪಲ್ ಹ್ಯಾಬಿಟ್ ಒಂದೇ ಸಾರಿ ಕಂಪ್ಲೀಟ್ಲಿ ನಿಲ್ಲಿಸೋದು ತುಂಬ ಅಂದರೆ ತುಂಬ ಕಷ್ಟ. ಅದಕ್ಕೆ ಮೊದಲು ಟೀ ಕಪ್ ಸೈಜ್ನ ಕಡಿಮೆ ಮಾಡಿ. ನೀವು ದೊಡ್ಡ ಕಪ್ಪಲ್ಲಿ ಟೀ ಕುಡಿತಾ ಇದ್ದರೆ ಚಿಕ್ಕ ಕಪ್ಪಲ್ಲಿ ಟೀ ಕುಡಿಯೋದಕ್ಕೆ ಶುರು ಮಾಡಿ. ನಂತರ ದಿನಕ್ಕೆ 2 ಸಾರಿ ಟೀ ಕುಡಿಯೋ ಬದಲು ಒಂದೇ ಸಾರಿ ಥರ ರೆಡ್ಯೂಸ್ ಮಾಡಿ. 1 ತಿಂಗಳ ನಂತರ ಕಂಪ್ಲೀಟಾಗಿ ನೀವು ಸ್ಟಾಪ್ ಮಾಡಬಹುದು. ಆವಾಗ ಒಂದು ಮೇಜರ್ ಡಿಫ್ರೆನ್ಸ್ ಅಂತ ಅನಿಸೋದಿಲ್ಲ. ಟೀ ಬದಲು ನೀವು ಬೇಕಾದರೆ ಹಾಲು ಮತ್ತು ಸಕ್ಕರೆ ಇಲ್ಲದೆ ಇರುವಂಥ ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಕಾಫಿ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಬಹುದು. ಲೈಫಲ್ಲಿ ಕೆಲವೊಂದು ಡಿಸಿಷನ್ ಕಷ್ಟ ಆದರೂ ಕೂಡ ಅದನ್ನು ಮಾಡಲೇಬೇಕಾಗತ್ತೆ. ಆಸ್ಟಿನ್ ಡಾಕ್ಟರ್ ಅವರು ಟೀಯಿಂದ ಶಿಫ್ಟ್ ಆಗಿ ಬ್ಲ್ಯಾಕ್ ಕಾಫಿ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ನಿಮ್ಮ ನಿರ್ಧಾರದ ಜೊತೆಗೆ ನಿಮ್ಮ ಮೈಂಡ್ಸೆಟ್ ತುಂಬ ಮುಖ್ಯ. ಒಂದು ಸಾರಿ ಈ ಚೇಂಜಸ್ ನಿಮ್ಮ ಲೈಫಲ್ಲಿ ತರಬಹುದಾದಂಥ ಇಂಪ್ಯಾಕ್ಟ್ ಬಗ್ಗೆ ನಿಮಗೆ ಅರ್ಥ ಆದರೆ, ನಿಮಗೆ ನಂತರ ಡಿಸಿಷನ್ ಮೇಕಿಂಗ್ ಅನ್ನೋದು ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಸೊ ಡಿಸಿಷನ್ ತೊಗೊಳ್ಳೇಬೇಕು, ಡಿಸಿಷನ್ ಮೇಕಿಂಗ್ ಮಾಡಲೇಬೇಕು.
ಈ ಡಿಸಿಷನ್ನ ಒಂದು ಕಪ್ ಆಫ್ ಟೀ ಇಂದ ಶುರು ಮಾಡಿ. ಸೊ ಇದು ಇವತ್ತಿನ ನಿಮ್ಮ ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ ಎಪಿಸೋಡ್. ಈ ಎಪಿಸೋಡ್ ಇಷ್ಟ ಆದರೆ ಈ ಎಪಿಸೋಡ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ವಾಟ್ಸಪ್ ಗ್ರೂಪ್, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಹಂಚ್ಕೊಳ್ಳಿ. ಹಾಗೆ ನಮ್ಮ ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ನ ಎಲ್ಲ ಎಪಿಸೋಡ್ನ ಕೇಳ್ಬೋದು IVM ವೆಬ್ಸೈಟಲ್ಲಿ, IVM ಆ್ಯಪಲ್ಲಿ ಹಾಗೂ ಎಲ್ಲ ಮೇಜರ್ ಆಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ. ನಿಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವ್ರನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಬೋದು. ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ @AshtinDoc, ಅವರ ಟ್ವಿಟರ್ ಹ್ಯಾಂಡಲ್ @AshtinDoc. ನನ್ನನ್ನು ಕೂಡ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ @SpoorthiSpeaks. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೊಂದು ಸೂಪರ್ ಸಿಂಪಲ್ ಹ್ಯಾಬಿಟ್ ಒಂದಿಗೆ ಭೇಟಿ ಆಗೋಣ. ಅಂಟಿಲ್ ದೆನ್, ಬಾಯ್ ಆ್ಯಂಡ್ ಟೇಕ್ ಕೇರ್. Hello. It's been another great week on the IVM Podcast Network. On Cyrus Says It's Cock and Bull, Cyrus, Nivedita, Tony, and Antrix discuss the new IVM merch, which you should definitely go check out on our website, IVMPodcast.com. You can click the shop tab, and that will take you to our partner, Grow91. There's a whole bunch of cool stuff there, which you should definitely check out. But besides the IVM merchandise, they also discuss thieves who perform puja before looting gold and cash worth ₹34 lakhs in Kerala. Also, we would like to let you know about something we're very proud of. We've started this new podcast called the Vox Podcast in association with MMA India. It's about all things audio. Karthik Nagarajan, who also hosts the Filter Coffee podcast with us, talks to Anil Vishwanathan. He's the Senior Marketing Director at Mondelez India, and they discuss the innovative use of voice and audio. Speaking of Karthik Nagarajan, on the Filter Coffee podcast, Virali Modi tells Karthik what it's like being disabled in India. The Simplified gang dive into the manure pile to explore how much our country spends on fertilizer. On All Things Policy, the Takshashila folk analyze the policy implications of the 5th National Family Health Survey report. And on Say No to Drama, Chitna asks us to realign the stories we've been telling ourselves. So as I mentioned earlier, we've got some exciting news for you. IVM Podcast has launched merchandise and our first line is out now. Head to the IVM Podcast website and click on the shop tab and check out the first collection of t-shirts. Do follow us on social media as well. We're IVM Podcast on Twitter, Facebook, Instagram, and LinkedIn. And remember, if you're enjoying this show or any of our other shows for that matter, please do tell a friend. Also, don't forget to rate us on any of the platforms you're listening to us on, whether it's Spotify, whether it's Apple, wherever you do that, that is really helpful for us. And do remember, you can also check a lot of our shows out on YouTube. If you go to ivmpodcast.com/YouTube, you get a list of all of our channels. We're also doing a small listener survey, so please do help us out with that. If you go to ivmpodcast.com/survey, it'll help us understand a little bit more about our listeners. And finally, we'd like to thank our sponsors this week, SBI Life Insurance, Jupiter, a digital banking app, and Capgemini. Get the future you want. Thank you so much. Without you guys, this wouldn't be possible. ಯಾವತ್ತಾದ್ರೂ ನಿಮ್ಮ ಫ್ರೆಂಡ್ಸ್ ಫೈನಾನ್ಸ್ ಬಗ್ಗೆ, ಇನ್ಶೂರೆನ್ಸ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇರೋದನ್ನ ನೋಡಿ ನನಗೂ ಫೈನಾನ್ಸ್ ಬಗ್ಗೆ ತಿಳ್ಕೊಳ್ಬೇಕು, ಹಣಕಾಸಿನ ಬಗ್ಗೆ ಡಿಸಿಪ್ಲಿನ್ ಬೇಕು ಅಂತ ಅನ್ಸಿದ್ಯಾ? ಹಾಗಿದ್ರೆ ನೀವು ಸರಿಯಾದ ಪಾಡ್ಕಾಸ್ಟ್ನ ಕೇಳ್ತಾ ಇದ್ರ. ಪ್ರಿಯಾಂಕಾ ಆಚಾರ್ಯ ಅವರ 14 ವರ್ಷದ ಫೈನಾನ್ಸ್ ಎಕ್ಸ್ಪೀರಿಯನ್ಸ್ ಇಂದ ಮಹಿಳೆಯರಿಗಾಗಿ ಮಾಡಿದಂಥ ಲೇಡೀಸ್ ಸ್ಪೆಷಲ್ ಪಾಡ್ಕಾಸ್ಟ್ SBI ಲೈಫ್ ಇನ್ಶೂರೆನ್ಸ್ ಅರ್ಪಿಸುವ ಬೈ ಟು ಫೈನಾನ್ಸ್ ಪಾಡ್ಕಾಸ್ಟ್. SBI ಲೈಫ್ ನಿಮಗಾಗಿ, ನಿಮ್ಮವರಿಗಾಗಿ. ಫೈನಾನ್ಸ್ನ ಸುಲಭ ಹಾಗೂ ಸಿಂಪಲ್ ಸೂತ್ರಗಳು ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ಬದಲಿಗೆ 7 ಭಾಷೆಗಳಲ್ಲಿ ಲಭ್ಯವಿದೆ. ಕೇಳಿ SBI ಲೈಫ್ ಇನ್ಶೂರೆನ್ಸ್ ಅರ್ಪಿಸುವ ಬೈ ಟು ಫೈನಾನ್ಸ್ ಪಾಡ್ಕಾಸ್ಟ್ ಪ್ರತಿ ಮಂಗಳವಾರ ನಿಮ್ಮ IVM ನೆಟ್ವರ್ಕ್ ಅಲ್ಲಿ ಹಾಗೂ ಎಲ್ಲ ಮೇಜರ್ ಆಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ.